ಸ್ನೇಹಿತರೆ, ನಾವು BLO ಅಪ್ಲಿಕೇಶನ್ನಲ್ಲಿ ಮತದಾರರನ್ನು ಯಾರಿಗೆ ಮ್ಯಾಪಿಂಗ್ ಮಾಡಿರುತ್ತೇವೆ ಎಂಬುದರ ಕುರಿತಾಗಿ ಅರಿಯುವ ವಿಡಿಯೋ ಇದಾಗಿದೆ. ಮೊದಲನೇದಾಗಿ ನಾವು ಗೂಗಲ್ ಕ್ರೋಮ್ನಲ್ಲಿ eci.eci.gov.in ಎಂದು ಸರ್ಚ್ ಮಾಡಿ ನಂತರ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಒಂದು ಪೋರ್ಟಲ್ ಓಪನ್ ಆಗುತ್ತದೆ. ಈ ರೀತಿಯಾಗಿ ಇಲ್ಲಿ ನಾವು ಲಾಗಿನ್ ಯೂಸಿಂಗ್ QR ಫಾರ್ BLO ಓನ್ಲಿ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತದೆ. ನಾವು ನಮ್ಮ ಮೊಬೈಲ್ BLO ಆ್ಯಪ್ನಲ್ಲಿ QR ಕೋಡ್ ಸ್ಕ್ಯಾನ್ ಮಾಡುವುದರ ಮೂಲಕ ಲಾಗಿನ್ ಮಾಡಬಹುದು. ಅದನ್ನು ಹೇಗೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ನಾವು ಮೊಬೈಲ್ನಲ್ಲಿ BLO ಅಪ್ಲಿಕೇಶನ್ ಓಪನ್ ಮಾಡಬೇಕು. ನಂತರ ಕೆಳಗಡೆ ಇರುವ ಲಾಗಿನ್ ಆನ್ ECInet ವೆಬ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಸ್ಕ್ಯಾನ್ QR ಕೋಡ್ ಎಂಬ ಆಪ್ಷನ್ ಇದೆ. ಅದು ಒಂದು ಸಾರಿ ಬ್ಲೂ ಆದ ಮೇಲೆ ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿದರೆ ನಮಗೆ ಲ್ಯಾಪ್ಟಾಪ್ನಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ನಮ್ಮ ECInet ಅಪ್ಲಿಕೇಶನ್ ಅಥವಾ ಪೋರ್ಟಲ್ ತೆರೆದುಕೊಳ್ಳುತ್ತದೆ. ಈಗ ನಾವು ಲಾಗಿನ್ ಆದ ನಂತರ ಈ ಪೋರ್ಟಲ್ನಲ್ಲಿ pre-SIR ಎಲೆಕ್ಟರ್ ಮ್ಯಾಪಿಂಗ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಾವು ವೀವ್ pre-SIR ಮ್ಯಾಪಿಂಗ್ ವಿತ್ ಅನಾಮಲಿಟೀಸ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಾವು ಮ್ಯಾಪಿಂಗ್ ಮಾಡಿದವರ ಬಗ್ಗೆ ಮಾಹಿತಿ ತಿಳಿಯಬಹುದು. ಸೆಲ್ಫ್, ಪ್ರೋಜನಿ ಮತ್ತು ಅನಾಮಲಿಯ ಬಗ್ಗೆ. ಸೆಲ್ಫ್ ಎಂದು ಹೊಡೆದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಅದರ ಮಾಹಿತಿ ನಮಗೆ ಸಿಗುತ್ತದೆ. ಇಲ್ಲಿ ಕೆಳಗಡೆ ರೋಸ್ ಪರ್ ಪೇಜನ್ನು ನಾವು 100ಗೆ ಸೆಟ್ ಮಾಡಿಕೊಳ್ಳಬೇಕು. ಈಗ ನಾವು ಪ್ರಿಂಟ್ ಕೊಡುವುದರ ಮೂಲಕ PDF ಅನ್ನು ಸೇವ್ ಮಾಡಿಕೊಳ್ಳಬಹುದಾಗಿದೆ. ಇಲ್ಲಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಡೆಸ್ಟಿನೇಷನ್ನಲ್ಲಿ ಸೇವ್ ಆ್ಯಸ್ PDF ಎಂದು ಲೇಔಟನ್ನು ಲ್ಯಾಂಡ್ಸ್ಕೇಪ್ಗೆ ಸೆಟ್ ಮಾಡಿಕೊಳ್ಳಿ. ಪೇಜ್ ಸೈಜ್ ಲೀಗಲ್ ಇರಲಿ. ಈಗ ನಾವು ಸೇವ್ ಎಂದು ಕ್ಲಿಕ್ ಮಾಡಿದರೆ ಡೌನ್ಲೋಡ್ಸ್ನಲ್ಲಿ ನಾವು ಸೇವ್ ಮಾಡಿಕೊಳ್ಳಬಹುದು PDF ಅನ್ನು. ಥ್ಯಾಂಕ್ ಯು.